ಅನ್ಯಾಸ್ಯ ಹಸ್ತಚರಣಶ್ರವಣತ್ವಗಾಲಿನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇವತ್ತಿನ ದಿನ ಪರಮ ಮಂಗಳಕರವಾದ ದಿನ ಅಂತ ಮಾತಾಬೇಡಿ. ಪರಮ ಮಂಗಳಕರವಾದ ದಿನ ಯಾಕೆ ಅಂತಂದ್ರೆ ಮುಖ್ಯವಾಗಿ ನಾವು ಆಚರಣೆ ಮಾಡೋದು ಯಾರನ್ನ? ಆತ ರಾಮಸೇವಾ ಧುರಂಧರ ಹನುಮನ್ ದೇವರು. ಹನುಮಪ್ಪ ಆತ ಸೇವಕನ ಅಲ್ಲಿ ರಾವಣನ ಆಸ್ಥಾನದಾಗ ಹೋದಾಗ ಯಾರೋ ನೀನು ಅಂದ್ರೆ ನಾನು ಹನುಮಂತ ಅದು ಇದು ಅಂತ ಹೇಳಿಲ್ಲ, ರಾಮನ ದೂತ ಅಂತ ಹೇಳ್ಕೊಂಡ. ಅಂದರೆ ಸೇವಕ ಅಂತ, ಸೇವಕನಾಗಿ ದುಡಿದು ಆತ ಲೋಕದೊಳಗೆ ಆತ ಪ್ರಸಿದ್ಧಿ ಹೊಂದಿದ. ಸೇವಕನಾಗಿರಬೇಕು. ಆದ ಕಾರಣ ಹನುಮಂತ ವ್ರತ ಅಂತ ಹೇಳ್ಯಾರ. ಹನುಮತ್ ಜಯಂತಿ ಅಲ್ಲ. ಕೆಲವ್ರು ಏನಾಗ್ಯಾರ ಅದು ಕನ್ಫ್ಯೂಷನ್ ಮಾಡ್ಕೊಂಡ. ಹನುಮಂತ ಜಯಂತಿ ಎಂಬುದು ಚೈತ್ರ ಮಾಸ ಪೌರ್ಣಿಮಾ ದಿನ ಬರ್ತಕ್ಕದ್ದು ಹನುಮತ್ ಜಯಂತಿ. ಹನುಮ ಹುಟ್ಟಿದ ದಿನ. ದೇವತೆಗಳು ಹುಟ್ಟೋದು ಸಾಯೋದು ಅವೆಲ್ಲ ಇಲ್ಲ. ಜನ್ಮಾದ್ಯಸ್ಯದ ದೇವರು ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿದಾಗ ಅವ್ರಿಗೆಲ್ಲ ಗರ್ಭಾವಾಸಾದಿ ದುಃಖಗಳು ಇಲ್ಲೇ ಇಲ್ಲ. ಆದರೂ ಕೂಡ ಇಲ್ಲಿ ಭೂಲೋಕದಾಗ ಅವತಾರ ಮಾಡಿದ ಮೇಲೆ ಅವರು ಗರ್ಭಾವಾಸದಿಂದ ಬಂದರು ಅಂತ ತೋರಿಸ್ಕೊಡ್ತಾರೆ ಅಷ್ಟೇ ಹೊರತು ಈಗ ವಸುದೇವ ದೇವಕಿ ಮಗ ಅಂತ ಕೃಷ್ಣ ಅಂತ ಹೇಳ್ತಾರೆ. ಹೇಳಿದಷ್ಟೇ ಅವ್ರಿಗೆ ಹೊಟ್ಟೆಯೊಳಗಿಂದ ಬಂದ ಇಲ್ಲ, ಆದ ಪ್ರಕಟ ಆದ ಅಂತ ಹೇಳಿ ಹಾಗೆ ಹೇಳ್ಯಾರ. ಆದ ಕಾರಣ ಅದಂತೂ ಕೃಷ್ಣ ವಸುದೇವ ದೇವಕಿ ಅಂತ ಹೇಳಿದ್ರು. ಕಂಬದಿಂದ ಬಂದ ನರಸಿಂಹ ಅಲ್ಲಿ ಯಾರು ತಂದೆ ತಾಯಿದ್ರು ಪರಮಾತ್ಮಗಳ ಯಾವ ರೂಪ ಎಲ್ಲಿ ಸರ್ವಾಂತರ್ಯಾಮಿ ಅವರು ಎಲ್ಲ ಕಡೆಗೂ ವಾಸ ಮಾಡಿದ್ದಾನೆ ಅಂತ ಪರಮಾತ್ಮ ಅವನು ಹುಟ್ಟಾನ ಸಾಯನ ಜಯಂತಿ ಅಂತ. ಜಯ ಅಂದರೆ ಅಲ್ಲಿ ಆತನ ಸ್ಮರಣೆ ಮಾಡ್ರಿ ಅಂತ ಅರ್ಥ. ಹನುಮತ್ ವ್ರತ ಅಂದರೆ ವ್ರತ ಎಂಬುದು ಏಕಾದಶಿ ವ್ರತ, ಚಾತುರ್ಮಾಸ ವ್ರತ, ಅದೇ ಶ್ರಾವಣ ಸೋಮವಾರ, ಅದು ಇದು ಅಂಥೇಳಿ ವ್ರತ ಮಾಡಿ ಉಪವಾಸಾದಿಗಳನ್ನು ಮಾಡಿ ನಾವು ದೇವರಿಗೆ ಅರ್ಪಣೆ ಮಾಡ್ತೀವಿ. ಉಪವಾಸ ಮಾಡೋದಿನ ಉಪವಾಸ ಅಂದರೆ ಪರಮಾತ್ಮಗೆ ಹತ್ತಿರವಾಗಿ ಇರೋದೇ ಉಪವಾಸ ಅಂತ ಅರ್ಥ. ಉಪವಾಸ ಯಾರು ನಿಷ್ಠೆಯಿಂದ ಮಾಡ್ಯಾರ ಅಂದರೆ ಲಕ್ಷ್ಮಣ ಮಾಡ್ಯಾನೆ ಅಂತ. ಲಕ್ಷ್ಮಣ ಅವರು ವನವಾಸಕ್ಕೆ ಹೋದ್ರಲ್ಲ 14 ವರ್ಷ ವನವಾಸಕ್ಕೆ ಹೋದಾಗ ಸುಮಿತ್ರ ಹೇಳ್ತಾಳೆ, ನಿಮ್ಮ ಅಣ್ಣ ಅತ್ತಿ ಹೊರಟಿದ್ದಾರೆ, ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗಿ ಅವರಿಗೆ ಕಣ್ಣಿಗೆ ಕಣ್ಣೆ ರೆಪ್ಪೆಯಂತೆ ನೀನು ಅವರ ಹಿಂಬಾಲಿಸಿ ಹೋಗಬೇಕು ಅಂತ. ಅವ್ರ ತಾಯಿ ಹೇಳಿದ ಮಾತನ್ನ 14 ವರ್ಷ ಒಂದು ಸ್ವಲ್ಪ ಅವರಿಗೆ ವ್ಯತ್ಯಯ ಬರಲಾರ್ದಂಗೆ ಲಕ್ಷ್ಮಣ ಸೇವಾದಿಗಳನ್ನು ಮಾಡ್ಯಾನ. ಆತ ಮಾಡಿದ್ದು ಉಪವಾಸ. ನಾವು ಉಪವಾಸ ಅನ್ಕೊಳ್ಳಿ 1 ಡಜನ್ ಬಾಳೆಹಣ್ಣು, ಉಪ್ಪಿಟ್ಟು, ಅದು ಇದು ಎಲ್ಲ ತಿಂದು ಹೊಟ್ಟೆ ತುಂಬ ತಿಂದು ನಿದ್ದೆ ಹೊಡೆದು ಬಿಡ್ತೀವಿ. ಅದಲ್ಲದು ಉಪವಾಸ ಅಂದರೆ ಅಲ್ಲಿ ಪರಮಾತ್ಮಗೆ ನಮ್ಮ ಇಂದ್ರಿಯಗಳನ್ನೆಲ್ಲ ಆತಗೆ ಸಮರ್ಪಣೆ ಮಾಡಬೇಕು ಅಂತ ಅಲ್ಲಿ ಹೇಳಿರೋದು. ಈ ಹನುಮದ್ ವ್ರತ ಅಂದರೆ ಹನುಮಂತ ದೇವರು ಎಷ್ಟು ಸೇವಾದಿಗಳನ್ನು ಅಲ್ಲಿ ರಾಮ ಸೇವಾ ದುರಂಧರಾಗಿ ಅಷ್ಟು ಸಮುದ್ರ ಉಲ್ಲಂಘನೆ ಮಾಡಿದರು, ಸಂಜೀವಿನಿ ಬೆಟ್ಟ ತಂದರು. ಎಂಥ ಕಾರ್ಯಗಳು ಮುಖ್ಯವಾಗಿ ಹೇಳಬೇಕಂದ್ರೆ ದಿನನಿತ್ಯ ಎಲ್ಲರ ಹೃದಯದೊಳಗೆ ನಿಂತು 21,600 ಶ್ವಾಸ ಜಪಗಳು ಮಾಡ್ತಾರೆ ಅವರು. ಪ್ರಾಣದೇವರು ಹೋಗಿಬಿಟ್ರು ಅಂದರೆ ನಮ್ಮ ಪ್ರಾಣ ಕೂಡ ಹೋಗಿಬಿಡ್ತದೆ. ಆದ ಕಾರಣ ಮುಖ್ಯ ಪ್ರಾಣದೇವರು ಅವರು ಮಾಡ್ತಕ್ಕಂಥ ಕಾರ್ಯ ನಾವು ಎಷ್ಟು ಉಪಕಾರ ಸ್ಮರಣೆ ಮಾಡಿದ್ರೂ ನಮ್ಮ ಜನ್ಮ ಕಡಿಮೆನೇ ಆಗ್ತದೆ. ಅದಕ್ಕೆ ಆ ಪ್ರಾಣದೇವರ ಉಪಕಾರ ನಾವು ಎಷ್ಟು ಜನ್ಮಕ್ಕೂ ತೀರಿಸಲಿಕ್ಕೆ ಸಾಧ್ಯವಲ್ಲ. ಆದ ಕಾರಣ ಈ ಹನುಮಂತ ವ್ರತದಲ್ಲಿ ಈ ಕುರುಡಿಯ ಜನ ಬಂದು ಆ ಪ್ರಾಣದೇವರು, ಅದು ಯಾರು ಪ್ರಾಣದೇವರು ಅಂದರೆ ಎಲ್ಲೋ ಯಾರೋ ಪ್ರತಿಷ್ಠಾಪನೆ ಮಾಡಿದಲ್ಲ, ಶ್ರೀಮದ್ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದಂಥ ಪ್ರಾಣದೇವರು. ವ್ಯಾಸರಾಜರು ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳು.
12 ವರ್ಷ ತಿರುಪತಿಯಲ್ಲಿ ವೆಂಕಟರಮಣನ ಪೂಜೆ ಮಾಡಿದಂಥ ಮಹಾನುಭಾವರು. ಅವರು ಅವನಿಗೆ ಬಂದಂಥ ಕುಹಯೋಗ 30 ಗಳಿಗೆ ಅದನ್ನು ಕಳೆದಂಥ ಮಹಾಮಹಿಮರು ಅವರು ಇಡೀ ದೇಶದಲ್ಲಿ ತಿರುಗಾಡಿ 737 ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದಂಥ ಮಹಾನುಭಾವರು ವ್ಯಾಸರಾಯರು. ಆ ವ್ಯಾಸರಾಯರು ಮಾಡಿದಂಥ ಪ್ರತಿಷ್ಠಾಪನೆ ಮಾಡಿದಂಥ ಮುಖ್ಯ ಪ್ರಾಣದೇವರು ಅಲ್ಲಿ ವಿಶೇಷ ಸನ್ನಿಧಾನ. ಹನುಮಪ್ಪನ ಏನು ಕೇಳ್ಕೊಂತಾರೆ ಅದನ್ನೆಲ್ಲ ಕಾರ್ಯಗಳನ್ನು ಆತ ಮಾಡಿಕೊಡ್ತಾನೆ. ಆದ ಕಾರಣ ಹನುಮಂತ ವ್ರತದಿಂದ ಇಷ್ಟು ಮಂದಿ ನೆರೆದು ಆ ಭಯ ಭಕ್ತಿಯಿಂದ ಅವ್ರನ್ನ ಕೊಂಡಾಡಿ ಮಾಡೋದು. ಮುಖ್ಯವಾಗಿ ಇದಕ್ಕೆಲ್ಲ ಧ್ವರ್ಯಗಳು ಅಂದರೆ ಗಿರಿಯಾಚಾರ್ಯ ಅಂಥೇಳಿ ಅವರು ಮುಖ್ಯವಾಗಿ ಇದಕ್ಕೆಲ್ಲ ಕಾರಣೀಭೂತರು. ಕುರುಡಿಯೊಳಗೆ ಯಾಜ್ಞಿಕ ಪೌರೋಹಿತ್ಯ ದೊಡ್ಡ ದೊಡ್ಡ ಸ್ವಾಮಿಗಳು ಅವರಿಗೆ ಮರ್ಯಾದೆಯಿಂದ ಕರೆದು ಅವ್ರನ್ನೆಲ್ಲ ಮಂತ್ರ ಅದೆಲ್ಲ ಎಲ್ಲವನ್ನು ಮಾಡಿಸ್ಕೊಟ್ಟ. ಅವರು ಮಕ್ಕಳಾದಂಥ ಕೃಷ್ಣಮೂರ್ತಾಚಾರ್ಯರು, ನರಸಿಂಹಮೂರ್ತಾಚಾರ್ಯರು, ಪ್ರಹ್ಲಾದಾಚಾರ್ಯರು ಈ ಗುಡಿ ಸಲುವಾಗಿ ತಮ್ಮ ಜೀವನವೇ ಮುಡುಪಾಗಿಟ್ಟಂಥ ಮಹಾನುಭಾವರು. ಅಂಥ ಪ್ರಹ್ಲಾದಾಚಾರ್ಯರು ಇಷ್ಟು ನಮ್ಮ ಸಲುವಾಗಿ ಅವರು ಮಾಡಿಕೊಟ್ಟಾರಂದರೆ ನಾವು ಅವರ ಉಪಕಾರ ಸ್ಮರಣೆ ಎಷ್ಟು ಮಾಡಿದ್ರೆ ಕಡೆ. ಈಗಿನೂ ಕೂಡ ಅವರು ಇರಲಾಗೋದ್ರೂ ಕೂಡ ಅವ್ರ ತಮ್ಮಂದೆಲ್ಲ ನಿಂತು ಇಷ್ಟು ವೈಭವದಿಂದ ಅವ್ರ ಸೇವೆಗೆ ನೋಡ್ರಿ ಅಲ್ಲ ಇಷ್ಟು ಮಂದಿ ನೆರೆದಿರಂದ್ರೆ ಅವರು ಮಾಡಿದ ಒಂದು ಕಾರ್ಯಕ್ಕೆ ಸ್ತುತಿ ಎಲ್ಲರೂ ಈಗ ಅವರು ಇರಲಾಗೋದ್ರೂ ಇದ್ದಾರೆ ಎಂಬ ಒಂದು ಭಾವನೆಯಿಂದ ಬಂದು ಇಷ್ಟು ಸೇವಾದಿಗಳನ್ನು ಮಾಡ್ತಿದ್ದೀರಿ ಅಂದರೆ ನಾವೇ ಧನ್ಯರು, ಕುರುಡಿಯೇ ಧನ್ಯ. ಆ ಹನುಮಪ್ಪನ ಅದಕ್ಕೆ ಆ ಹನುಮಂತ ದೇವರೇ ಸಾಕ್ಷಿ ಎಂಬುದಕ್ಕೆ ಇದೇ ನಿದರ್ಶನ. ಆದ ಕಾರಣ ಎಲ್ಲರೂ ಹನುಮಂತ ವ್ರತದಲ್ಲಿ ಭಾಗವಹಿಸಿರಿ. ಆದ ಕಾರಣ ಶ್ರೀಹರಿ ವಾಯು ಗುರುಗಳು ಎಲ್ಲರೂ ಅನುಗ್ರಹ ಮಾಡಲಿ ಅಂತೇಳಿ ಕೇಳಿಕೊಂಡು ಈ ಎರಡು ನನ್ನ ಬಾಲಭಾಷೆ ಕೇಳಿದ್ದಕ್ಕೆ ಒಂದು ಗಾನ ಆಯಿತು.